15-35 ಹೊಲಿ ಬಿದ್ದಿದ್ರು ಕಾಲಿಗೆ. ಇಲ್ಲಿಂದ ಹರಿದು ಬಿಟ್ಟಿತ್ತು ಕಾಲು. ಇಲ್ಲಿಂದ ಇದು ಹರಿದು ಹಿಂಗೆ ಕಂಡು ಹಳ್ಳಿ ಇಷ್ಟ್ರ ಕೈಯಾಗ ಕಲ್ಲು ಪಾರಾಗಿ ನನ್ನ ಕೈಯಾಗ ಬಂತು ಕಲ್ಲು, ಆಟಿಗಲ್ಲ ಬಂತಲ್ಲ. ಅದು ಬಂದಿಂದ ನಾ ಏನು ಮಾಡಿದ್ರಿ, ಆ ಕಲ್ಲು ಏನಾಗಿಲ್ಲ ರೀ. ಎಲ್ಲಮ್ಮ ದೇವ್ರು ನಮ್ಮೂರಿ, ಎಲ್ಲಮ್ಮ ದೇವ್ರಿಗೆ ನಾನು ಅಲ್ಲಿ ನಡ್ಕೊಂಡಿದ್ದು. ಮತ್ತು ನಾನು ಅಲ್ಲಿ ಹೋಗಿ ಬಂದಿಂದ ಮತ್ತೆ ಆರಾಮಾಗಿ ಹಿಂಗಾಗಿ ತೊಗೊಂಡಿದ್ರಿ. ಸಾಲ ಮಾಡಿ ತೊಗೊಂಡಿದ್ರಿ ಸಾಕ್ಬೇಕಾದ್ರೆ ಸಾಲಾಗಿತ್ತು. ಅವ್ರು ಎಮ್ಮೋಡ್ನವ್ರು ಕೊಟ್ಟರು. ಅವಾಗ 400 ರೂಪಾಯಿ ಅಂದ್ರೆ ದೊಡ್ಡ ರೊಕ್ಕ ರೀ. 400 ರೂಪಾಯಿ ಸಾಲ ಮಾಡಿದ್ರಿ. 400 ರೂಪಾಯಿ ಸಾಲ ಮಾಡಿದ್ರಿ. 400 ರೂಪಾಯಿ ಒಂದು ಎಮ್ಮೆ ತೊಗೊಂಡು ಹೋದ್ರಿ ನಾನು. 400 ಕೈಲಿಂದ ಕೊಟ್ಟೆ ಹೊರತು ನಿಮ್ಮ ದೇವ್ರಿಗೆ ಹಾಕಪ್ಪ ಪಟ್ಟಿ ಅಂದ್ರೆ ಹಾಕ್ತೇವೆ, ಕೆರೆಗೆ ಹಾಕೋದು ಹಾಕ್ತೇವೆ. ಬೇಕಾದ ಪಟ್ಟಿ ಕೇಳಿ ಪಟ್ಟಿ ಇಲ್ಲ ಅನ್ನಂಗಿಲ್ಲ ರೀ. ಅಲ್ಲಿ ದೇವ್ರನ್ನ ಕೆಲಸ ಐತೆ ಅಂದರೆ ದೇವ್ರನ್ಯಾಗ ಬರ್ಕೊಂಬಿಟ್ಟಿದ್ರಿ ನಾನು 10,000 ಅಂತಲಿದ ಎಣಿಸಿದ್ರು ಅವರು. ಬ್ಯಾಂಕಿಂದು ಮಾಡಲಿಲ್ಲ, ತಮ್ಮ ಅಂತರಿಗೆ ರೊಕ್ಕ ಕೊಟ್ಟು ಹಿಂದಾಗ ಬ್ಯಾಂಕಿಂದ ಮಾಡಿದ್ರು ಅವರು. ಆ ಬ್ಯಾಂಕಿನ ರೊಕ್ಕ ಅವ್ರಿಗೆ ಹಾಲು ಕೊಡ್ತಿದ್ದೆ, ಅಲ್ಲೇ ಅವರ ಕಟ್ಕೊತಿದ್ರು. ಹಾಂ, ಅದು ಕಾಯ್ಕೊಂಡು ಹೋಗ್ಬೇಕ್ರಿ. ಈಗ ನಾವು ಮತ್ತು ಆಯ್ತು ಬಿಡ್ರಿ, ಎಲ್ಲರೂ ಸರಿಯಾಗಿ ಕುಡಿದು ಅದು ಇದು ಮಾಡಿ ಬಂದು ಅಲ್ಲೇ ಹೊಲ ಹೋಗಿಬಿಡ್ತೈತಿ. ನಾವು ಅಂತಾರ ಅಲ್ರಿ, ಏನು ಕಿರಿಯವಂತ ದುಡಿತೀವಿ ನಮ್ಮ ಭಯ ಮಾಡ್ಕೊಂಡು ಅದೇ ರೀ. ಡ್ರಿಂಕ್ಸ್ ಹೊಟ್ಟೆ ಇಲ್ಲ ರೀ, ಡ್ರಿಂಕ್ಸ್ ಹೊಟ್ಟೆ ಮಾಡೋಲ್ಲ. ಹಾಕೊಂಬಂದೆ ಹಿಂಗಾಗಿ ಮಾಡ್ಕೊಂಡು ನಾವು ಭಯ ಮಾಡ್ಕೊಂಡು ಅದೇ ಏನಾದ್ರು ರೊಕ್ಕ ಯಾರು 10 ರೂಪಾಯಿ ತಿನ್ನಂಗಿಲ್ಲ ರೀ. ಕೈಲಿಂದ ಕೊಟ್ಟೆ ಹೊರತು ನಿಮ್ಮ ದೇವ್ರಿಗೆ ಹಾಕಪ್ಪ ಪಟ್ಟಿ ಅಂದ್ರೆ ಹಾಕ್ತೇವೆ, ಕೆರೆಗೆ ಹಾಕೋದು ಹಾಕ್ತೇವೆ. ಬೇಕಾದ ಪಟ್ಟಿ ಕೇಳಿ ಪಟ್ಟಿ ಇಲ್ಲ ಅನ್ನಂಗಿಲ್ಲ ರೀ. ಅಲ್ಲಿ ದೇವ್ರನ್ನ ಕೆಲಸ ಐತೆ ಅಂದರೆ ದೇವ್ರನ್ಯಾಗ ಬರ್ಕೊಂಬಿಟ್ಟಿನ್ರಿ ನಾನು ದುಡಿಯುವಾಗ ಎಲ್ಲ ಹುಡುಕ ಹೋಗ್ಬೇಕಾಗಿತ್ತು ರೀ. ಅದು ಏನು ಮಾಡಿದೆ ನಾನು, ದುಡಿಮೆ ಭಾಳ ಚಲೋ ಇತ್ತು ರೀ. ದಿನ 100 ರೂಪಾಯಿ ದುಡಿಬೇಕತಿ. ಸಸ್ತಾ ಕಾಲ ರೀ ಅವಾಗ. ಸಸ್ತಾ ಕಾಲದಾಗ 100 ರೂಪಾಯಿ ರೊಕ್ಕ ದುಡಿತಿದ್ವಿ ನಾವು. ರೊಕ್ಕ 100 ರೂಪಾಯಿ ಪಗಾರ ಬೀಳ್ತೈತಿ. ನಾಳೆ ಹೋದ್ರಾತು ಅಂಥೇಳಿ 5 ದಿನ ದುಡಿಯಾಕೆ ಹತ್ತಿದ್ರಿ ನಾನು. ದುಡಿಯಾಕೆ ಹತ್ತಿಂದ ನನಗೆ ಏನು ಕಷ್ಟ ಬಂತಂದ್ರೆ ಕಲ್ಲು ಪಟ್ಟಿಗಲ್ ಹೆರಕತ್ತಿದ್ವಿ. ಇಷ್ಟ್ರ ಕೈಯಾಗ ಕಲ್ಲು ಪಾರಾಗಿ ನನ್ನ ಕೈಯಾಗ ಬಂತು ಕಲ್ಲು, ಪಟ್ಟಿಗಲ್ಲ ಬಂತಲ್ಲ. ಅದು ಬಂದಿಂದ ನಾ ಏನು ಮಾಡಿದ್ರಿ, ಆ ಕಲ್ಲು ಬಿತ್ತಲ್ಲ. ಹುಬ್ಬಳ್ಳಿಯಾಗ ಅವ್ರು ಯಾರು ಅವರು ಇದನ್ನ ಮಾಡ್ತಿದ್ದಿಲ್ಲ, ನೋಡ್ತಿದ್ದಿಲ್ಲ, ಖರ್ಚು ಕೊಡ್ತಿದ್ದಿಲ್ಲ. ನನಗೆ ಊಟದ ಖರ್ಚು ಎಲ್ಲ ಖರ್ಚು ಕೊಡ್ರು ಅವರು. ಎಲ್ಲ ಖರ್ಚು ಕೊಡೋರು ಕೊಟ್ಟು ನನಗೆ ಆರಾಮ ಮಾಡಿಸಿದ್ರು, ಎಲ್ಲ ಮಾಡಿಸಿದ್ರು. ಮಾಡಿಸಿಂದ ನಾನು ಊರಿಗೆ ಬಂದ್ರಿ. ಕಲ್ಲು ಯಾಕೆ ಬಿದ್ದೈತಿ ನಿನಗೆ ಅಂತಂದ್ರೆ, ಕೈಯನ್ನು ಕಲ್ಲು ಹೊಡೆದೈತಿ ಅಂದ್ರೆ ನನಗೆ ಗೊತ್ತಿರಿ ಅದು ಅಂದೆ ನಾನು ದೇವ್ರಿಗೆ ಹೋಗಬೇಕಾಗಿತ್ತು. 5 ದಿನ ಹೆಚ್ಚಿಗೆ ಹೊರೆ ಮಾಡಿಬಿಟ್ಟೆ ನಾನು. 5 ದಿನ ಹೆಚ್ಚಿಗೆ ಹೊರೆ ಮಾಡಿದ್ದಕ್ಕೆ ದೇವ್ರಿಗೆ ಹೋಗ್ಬೇಕಾಗಿತ್ತು. ಅದನ್ನು ಹೋಗ್ಲಿಲ್ಲಲ್ರಿ. ಅದಕ್ಕೆ ನಾನು ಹೊಕ್ಕನೆ ಅಂಥೇಳಿ ಮತ್ತೆ ಹೊಳ್ಳಿ ನನ್ನ ಮನಸ್ಸಿನಾಗ ದೇವ್ರಿಗೆ ಯಾವ ಹೋಗಿ ಬಂದೆ. ಮತ್ತು ಅಲ್ಲಿಂದ ನನಗೆ ಏನಾಗಿಲ್ಲ ರೀ. ಎಲ್ಲಮ್ಮ ದೇವ್ರು ನಮ್ಮೂರಿ, ಎಲ್ಲಮ್ಮ ದೇವ್ರಿಗೆ ನಾನು ಅಲ್ಲಿ ನಡ್ಕೊಂಡಿದ್ದು. ಮತ್ತು ನಾನು ಅಲ್ಲಿ ಹೋಗಿ ಬಂದಿಂದ ಮತ್ತೆ ಆರಾಮಾಗಿ ಹಿಂಗಾಗಿ 15-35 ಹೊಲಿ ಬಿದ್ದಿದ್ರು ಕಾಲಿಗೆ. ಇಲ್ಲಿಂದ ಹರಿದು ಬಿಟ್ಟಿತ್ತು ಕಾಲು. ಇಲ್ಲಿಂದ ಇದು ಹರಿದು ಹಿಂಗೆ ಕಂಡು ಹಳ್ಳಿ ಬಿದ್ದು ಬಿಡ್ತು. ಕಲ್ಲು ಬಿದ್ದು ಬಿಡ್ತು. ಆಟಿಗಲ್ಲು ಬರಬ್ಬರಿ ಕಲ್ಲು ಹಾಳೆ ಮಗ ಬಿದ್ದು ಬಿಡ್ತು. 35 ರೀ, 35 ಹೊಲಿಗೆ. ಹೊಲಿಗೆ ಹಾಕಿದ್ರು. ಎಲ್ಲೇ ಅಲ್ಲಿ ಇದ್ರಾಗ ರೀ, ಮಿನಿ ಮಾರ್ಕೆಟಿಂದ ದವಾಖಾನೆ ಐತಿ, ಮಿನಿ ಮಾರ್ಕೆಟ್ನ್ಯಾಗ ಹುಬ್ಳ್ಯಾಗ. ಅಲ್ಲೇ ಮಾಡ್ತಿದ್ವಿ. ಆಮೇಲೆ ರೀ ಅಲ್ಲೇ ಮತ್ತು 35 ಹೊಲಿಗೆ ಬಿದ್ದು ರೀ. 35 ಹೊಲಿಗೆ ಹಾಕ್ಕೊಂಡಿಂದ ಆರಾಮ ಎಲ್ಲ ಮಕ್ಕಳು ಹೋಗ್ಕೊ. ನಾನು ವಾಸಿ ಆಗಕ್ಕೆ ಪೂರ್ತಿ ವಾಸಿ ಆಗಕ್ಕೆ 1 ತಿಂಗಳು ರೀ. 1 ತಿಂಗಳಾಗ ಆರಾಮ. 1 ತಿಂಗಳಾಗ ಆರಾಮತ್ತು. ಮತ್ತು ದೇವ್ರಿಗೆ ಬೇಡ್ಕೊಂಡಿದ್ದೆಲ್ಲ ಅದಾಗ ಕಾಲಿನೇ ಹೋಗೇ ಬಿಟ್ರಿ ನಾನು. ಹಾಂ, ಅದಾಗ ಕಾಲಿನೇ ಕಾಲು ನೋವು ಆಗೋದಕ್ಕೆ ನಾನು ಹರಕೆ ಮುಡಿಸ್ಬೇಕಂತೇಳಿ ಎಲ್ಲ ಮಗ ಹೋಗೇ ಬಿಟ್ರಿ. ಅಲ್ಲಿ ಹೋಗಿ ಬಂದು ಮತ್ತೆ ಆರಾಮ. 1 ತಿಂಗಳ ಮಟ್ಟ ಕೆಲ್ಸಕ್ಕೆ ಹೋದರೂ ಪಗಾರ ಕೊಟ್ರಿ ನಾವು. ಇದು ಆಗಿದ್ದು ಇದು 40 ವರ್ಷದಿಂದ ನೋಡ್ರಿ. ಅದು 40 ವರ್ಷದಿಂದ ಅಮ್ಮಲ್ಲಿ ಮಾಡಕ್ಕೆ ಹೋಗಿದ್ದು. ಮುಂಚೆ ಕೆಲಸ ಮಾಡಿದ್ರಲ್ಲ ಯಜಮಾನ್ರ ಮನೆಯಲ್ಲಿ. ಹಾಂ ರೀ, ಇಲ್ಲಿ ಕೆಲಸ ಬಿಟ್ಟು ಮತ್ತು ಹುಬ್ಳಿಗೆ ಹೋಗಿದ್ರಿ. ಅಲ್ಲಿ ಮಾಡಬೇಕಾದ್ರೆ ಹಾಂ, ಇಲ್ಲಿಂದ ಹೋಗಿ
ಈ ಎಮ್ಮೆಗೊಡ್ಡಿನ ಸಾಲ ಮಾಡಿದ್ರಿ ನಾನು. ಹಾಂ ಹಾಂ ಸಾಲ ಮಾಡಿ ಹಾಂ. ಎಮ್ಮೆಗೊಡ್ಡು ತೊಗೊಂಡಿದ್ರಿ. ಓ ಸಾಲ ಮಾಡಿ ತೊಗೊಂಡಿದ್ರಿ ಇದು ಸಾಕ್ಬೇಕಾದ್ರೆ. ಸಾಕ್ಬೇಕಾದ್ರೆ ಸಾಲ ಆಗಿತ್ತು. ಅವ್ರು ಎಮ್ಮೆಗೊಡ್ನವ್ರು ಕೊಟ್ಟರು. ಅವಾಗ 400 ರೂಪಾಯಿ ಅಂದ್ರೆ ದೊಡ್ಡ ರೊಕ್ಕ ರೀ. 400 ರೂಪಾಯಿ ಸಾಲ ಮಾಡಿದ್ರಿ. 400 ರೂಪಾಯಿ ಸಾಲ ಮಾಡಿದ್ರಿ. 400 ರೂಪಾಯಿಗೆ ಒಂದು ಎಮ್ಮೆಗೊಡ್ಡು ತೊಗೊಂಡು ಹೋದ್ರಿ ನಾನು. ಹಾಂ ಹಾಂ ಹಾಂ. 400 ರೂಪಾಯಿಗೆ ಒಂದು ಎಮ್ಮೆಗೊಡ್ಡು ತೊಗೊಂಡು ಹೋಗಿ ನಾನು ಆ ಬಳಕ ಹುಬ್ಬಳ್ಳಿ ಹೋದೆ ದುಡಿಯಾಕ. ಇದು ತೀರ್ಥಹಳ್ಳಿ ಹೋದೆ ದುಡಿಯಾಕೆ. ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ. ತೀರ್ಥಹಳ್ಳಿಗೆ ಎಲ್ಲರಿಗಿಂತ ಹೆಚ್ಚಿಗೆ ಹಾಕ್ತಿದ್ದೆ. ಅವ್ರು 1 ಕಟ್ಟಿ ಹಾಕಿದ್ರೆ ನಾನು 2 ಕಟ್ಟಿ ಹಾಕ್ತಿದ್ದೆ. ಹಾಂ ಹಾಂ ಹಾಂ. ಡಬಲ್ ಕೆಲಸ ಮಾಡ್ತಿದ್ದೆ. ಡಬಲ್ ಕೆಲಸ ಮಾಡಿದ್ರೂ ನನಗೆ ಅಲ್ಲಿ ಕುಳುನು ಹೊಂದಲಿಲ್ಲ, ಯಾರು ಹೊಂದಲೇ ಇಲ್ಲ. ಮತ್ತು ರಾತ್ರಿ ಹುಬ್ಳಿಗೆ ಬಂದೆ. ಹಾಂ. ಹುಬ್ಳಿಗೆ ಬಂದು ಹಮಾಲಿಗೆ ಹೋಗಿ ದುಡ್ಕೊಂಬಂದು 400 ರೂಪಾಯಿ ಅವ್ರಿಗೆ ಕೊಟ್ಟು ಬಂದ್ರಿ. ಸಾಲ ಮಾಡಿದ ಸಾಲ ತೊಗೊಂಡಿದ್ನಲ್ರಿ. ತೊಗೊಂಡಕ್ಕ ಎಮ್ಮೋಡ್ ತೊಗೊಂಡಿದ್ನಲ್ರಿ. ಆ ಎಮ್ಮೋಡ್ನವ್ರಿಗೆ 400 ರೂಪಾಯಿ ತಂದು ಕೊಟ್ಟೆ. ಹುಬ್ಳ್ಯಾಗ ಹಮಾಲಿ ಮಾಡ್ಕೊಂಡ್ಬಂದು ಅವ್ರು ರೊಕ್ಕ ತೀಸ್ಕೊಂಡೆ. ಎಷ್ಟು ದಿನ ಅದು ಸಾಲ ತೀರ್ಸಕ್ಕೆ? ಅಲ್ಲ ಅಲ್ಲೇ 4 ದಿನದಾಗ ದುಡ್ಕೊಂಬಂದ್ರಿ. 100 ರೂಪಾಯಿ ಇತ್ತು ಪಗಾರ. 100 ರೂಪಾಯಿ ಪಗಾರ ಇತ್ತು. 100 ರೂಪಾಯಿ ಪಗಾರ ಕಳಿಬಾರ್ದು ಅಂತೇಳಿ ಅದನ್ನು ಪಗಾರ ನೋಡ್ದಂಗೆ ನಾ ದೇವ್ರ ಸದ್ಯ ಹೇಳಿದ್ನಲ್ರಿ. ಎಲ್ಲಮ್ಮ ಹೋಗ್ಬೇಕಾಗಿತ್ತು. ಹೋಗ್ತೇನೆ ಊರಿಗೆ ಅಂತ ನಾನು. ಮತ್ತು ಅದು ಕೆಲಸ ಇಂದ ಐತಿ 2 ದಿನ ಮಾಡ್ಕೊಂಡು ಹೋದ ಅಲ್ಲಿ ತಿಳಿಯಾಗ್ರ ಅಂತೇಳಿ ಬಿಟ್ಬಿಟ್ರಿ. ಬಿಟ್ಟಿದಾಗ ನನಗೆ ಹೊರತು ಬಿದ್ದುಬಿಡ್ತು. 400 ರೂಪಾಯಿ ಕೊಟ್ಟು ಎಮ್ಮೆ ತಂದ್ರೆ ಅದು ಮುಂದೆ ಮತ್ತೆ ಅದ 400 ರೂಪಾಯಿ ಒಂದು ಎಮ್ಮೆ ತಂದ್ರಿ. ಎಮ್ಮೆ ತಂದು ಮತ್ತು ಹಂಗೆ ದುಡ್ಕೊಂತ ಮಾಡ್ಕೊತ ಅದ ಎಮ್ಮೆ ಒಂದರಲಿಂದನೇ ಎದ್ದಿ ನಾನು. ಮತ್ತು 2 ಎಮ್ಮೆ ತೊಗೊಂಡ್ರಿ. ಬ್ಯಾಂಕಿನವ್ರು 2 ಎಮ್ಮೆ ಕೊಡ್ಸಿದ್ರು. ಹಾಂ ಬ್ಯಾಂಕ್ನವ್ರು ಸಾಲ ಮಾಡಿ ತೊಗೊಂಡ್ರ? ಇಲ್ರಿ ಅವರೇ ಸಾಲ ಅವ್ರಿಗೆ ಹಾಲು ಕೊಡ್ಬೇಕು ನಾನು. ಹಾಲು ಇತ್ತು ರೀ. ಇವಾಗ ಅಂದ್ರೆ ಅವ್ರಿಗೆ ಹಾಲು ಕೊಡ್ತಿದ್ರಿ 3 ಮಂದಿ ಸಾಹೇಬ್ರು. ಬ್ಯಾಂಕಿನ ಸಾಹೇಬ್ರು. ಯಾವ ಬ್ಯಾಂಕ್ ಅಂದ್ರೆ ಮ್ಯಾಗ ಇದು ಇದ್ರಿ ಸ್ಟೇಟ್ ಬ್ಯಾಂಕ್. ಅಂದ್ರೆ ಬ್ಯಾಂಕ್ನಾಗ ಕೆಲಸ ಮಾಡೋದು ದಿನ ಹಾಲು ಹಾಕ್ತಿದ್ದೆ. ದಿನ ಹಾಲು ಕೊಡ್ತಿದ್ರಿ. ದಿನ ಹಾಲು ಕೊಡ್ತಿದ್ದೆ ಅವ್ರಿಗೆ. ಅಲ್ಲೇ ಬಂತು ರೀ. ಅವ್ರು ಏನು ಮಾಡಿದ್ರು 2 ಎಮ್ಮೆ ಕೊಡಿಸಿದ್ರು. 2 ಎಮ್ಮೆ ಕೊಡಿಸಿ ಮತ್ತು ಅವರು 2 ಆದವು. ಆ ರೊಕ್ಕ ನಾ ಮುಟ್ಟಿಸಿದೆ ಹೊಳೆಗೆ. ಮುಟ್ಟಿಸಿ ಮತ್ತು ಸಾವುಕಾರ ಮತ್ತು ಅವ್ರು 2 ಎಮ್ಮೆ ಕೊಡಿಸಿದ್ರು. ಅವ್ರದ್ದು ರೊಕ್ಕ ಮುಟ್ಟಿಸಿದ್ವಿ. ಹಂಗೆ ಮುಡಿಸ್ಕೊಂಡು ಏನು ಸಾಲ ಕೊಡಿಲ್ಲ ಅಂತ ಹೇಳಂಗಿಲ್ಲ. ಹಾಂ ಕೊಡ್ತಾರೆ. ದುಡಿದಿಪ್ಪ ಅಂದರೆ ತೊಗೊಂಡು ಹೋಗು ಮರ, ನಿನ್ನ ಕೈಡೆ ಕೊಟ್ಟರೆ ಅಲ್ಲಿ ಹೋಗ್ತೈತಿ, ನಿಮ್ಗೆ ಇಲ್ಲಿಂದ ದುಡಿತೀನಿ ನಾನು ಅಂಥೇಳಿ ಬ್ಯಾಂಕಿನ ಸಾಹೇಬ್ರು 2 ಎಮ್ಮೆ ಕೊಡ್ತಾರೆ. ಅವ್ರು ಅಂತಲ್ಲಿ ರೊಕ್ಕ ಕೊಟ್ರಿ. ಅವರು ಎಮ್ಮೆಗಳು ತೊಗೊಂಡೀನಿ. ಎಮ್ಮೆಗಳು ರೊಕ್ಕ ಬೇಕು ನನಗೆ, ರೊಕ್ಕ ಕೊಟ್ಟರೆ ಎಮ್ಮೆ ಕೊಡ್ತೀನಿ ಅನ್ನೋರಿ. ಅಂದು ಕೇಳಿಲ್ಲ ಅವರು. ಯಾವಾಗ ಅಂತೇಳಿ ಕಿಸೆದ ರೊಕ್ಕ ಕೊಟ್ಟಿಂದ ತೊಗೊಂಡು ಎಮ್ಮೆ ಅಂದ್ರೆ. ಹಾಂ ಮತ್ತು ಅವ್ರಿಗೆ ಆ ಎಮ್ಮೆ ತೊಗೊಂಡು ಹೋರಿ 6,000 ರೂಪಾಯಿ ಕೊಟ್ರಿ. ಇದು 10,000 ರೂಪಾಯಿ ಕೊಟ್ರಿ. 2 ಎಮ್ಮೆ ತೊಗೊಂಡಿದ್ರು. 10,000 ಅಂತಲ್ಲಿದೆ ಎಣಿಸಿದ್ರು ಅವರು. ಬ್ಯಾಂಕಿಂದು ಮಾಡಲಿಲ್ಲ. ತಮ್ಮ ಅಂತರಿ ರೊಕ್ಕ ಕೊಟ್ಟು ಹಿಂದಾಗ ಬ್ಯಾಂಕಿಂದು ಮಾಡಿದ್ರು ಅವರು. ಆ ಬ್ಯಾಂಕಿನ ರೊಕ್ಕ ಅವ್ರಿಗೆ ಹಾಲು ಕೊಡ್ತಿದ್ದೆ. ಅಲ್ಲೇ ಅವರ ಕಟ್ಕೊತಿದ್ರು. ಅಂದ್ರೆ ನೀವು ದಿನ ಲೆಕ್ಕ ಇಟ್ಕೊತಿದ್ರಿ? ಇಷ್ಟಿಷ್ಟು ಲೆಕ್ಕ ಅಂತ ಹೇಳಿ ಅವರು ತಿಂಗಳ ರೊಕ್ಕ ಬರೋದಲ್ಲ. ಓಲ್ ಹಾಕಿದ್ದು ಜಮಾ ಇಟ್ಟು ಅವ್ರಿಗೆ ಕೊಡೋರು. ನನ್ನ ಕೈಯಾಗ ಕೊಡಬೇಡಿ ಸರ್ ನೀವು ರೊಕ್ಕ ಮಟ ಅಂತಂದ್ಯ. ಮತ್ತು ಭಾಳ ಚಲೋ ಇದ್ರು ಸಾಹೇಬ್ರು. ಅವಾಗ ಹೆಂಗಿತ್ತು ಲೀಟ್ರ್? ಅವಾಗ 10 ರೂಪಾಯಿ ಐತ್ರಿ. 10 ರೂಪಾಯಿ. 10 ರೂಪಾಯಿ ಲೀಟ್ರ್. 10 ರೂಪಾಯಿ ಲೀಟ್ರ್. ಅವ್ರದ್ದು 10,000 ಮಟನ ಹಾಲು ಕೊಟ್ಟಿದ್ದೀನಿ. ಅವ್ರು ಇರೋ ಮಟನ ಹಾಲು ಕೊಟ್ಟೀನಿ. ರೊಕ್ಕ ಬಿಡ್ರಿ. ಮುಟ್ಟಿಂದನೇ ಮತ್ತು ಈಗೇನು ಹೇಳುವ ಚವಣ ಅಂದ್ರೆ ಅವರು. ಅಂದ್ರೂ ಕೊಟ್ಟೆ ನಾನು. ಮತ್ತೇನಿಲ್ಲ ರೀ. ಈಗ ಮತ್ತೆಲ್ಲ ಅದಾವಲ್ಲ ರೀ. ಎಮ್ಮೆ ಮಾಡಿದ್ವಿ ಎಲ್ಲ. ಮತ್ತು ನೀವು ಕೊಡ್ಸಿದ್ರಿ. ಮತ್ತು ಅವ್ರು ಅತ್ತೆಗಳಾರ ಕೊಡ್ಸಿದ್ರಿ 2 ಎಮ್ಮೆ ಕೊಡ್ರಿ. ಅವ್ರು ಕೊಡಿಸಿ ಸೇರು ಇಟ್ಕೊಂಡು ಸೇರು ಕಟ್ತಿದ್ದೆವ್ರು ಹತ್ತ ರೀ. ಸೇರು ಮಾಡಿದ್ರಿ. ಆ ಸೇರಿನಾಗ 2 ಎಮ್ಮೆ ಕೊಟ್ಟಿದ್ರಿ. ಅವರು 15,000 ಕೊಟ್ಟಿದ್ರಿ. 17,000 ರೂಪಾಯಿ ಒಂದು ಎಮ್ಮೆ ತೊಗೊಂಡಿದ್ರಿ. 7,000 ರೂಪಾಯಿ ಒಂದು ಎಮ್ಮೆ ತೊಗೊಂಡಿದ್ರಿ. ಅದನ್ನು ಮತ್ತು ಹರಿದ್ವಿ ಸಲ ಸೇರಿಟ್ಟು ಅದನ್ನ ಹರಿದ್ವಿ. ಮತ್ತು ಅವ್ರು ಕೊಡ್ಸಿದ್ವಿ, ಇವ್ರು ಕೊಡ್ಸಿ. ಹಂಗೆ ಒಂದು 30 ಎಮ್ಮೆ ಮಾಡೀವಿ, ಒಂದು 35 ಮಾಡೀವಿ, 40 ಮಟ ಜಗ್ಗೀವಿ ಒಂದು ಟೈಮ್ನಾಗ. ಈ ಬರಗಾಲ ಬಿದ್ದಾಗ ಭಾಳ ಕೊಟ್ಟಿರಿ. ಆ ಥರ ಇದ್ದಾಗ ನೀವು ಮಾರಾಟ ಮಾಡಿದ್ರಿ ಬಿಡ್ರಿ. ಆದ್ರೆ ಎಲ್ಲಿಂದಾರು ದೇವ್ರ ಸಂದು ಹಾಕಿದ್ದಲ್ಲ ಸಪ್ಪಿನ ನೀರಾವರಿ ಹುಲ್ಲು ತೊಗೊಂಡ್ವಿ. ಹಿಂಗೆ ಸಪ್ಪಿ ಕೊಟ್ವಿ, ಸಪ್ಪಿ ತೊಗೊಂಡ್ವಿ.
ಮತ್ತು ಅದ ಹೇಳಿದ್ನಲ್ಲ 675 ರೂಪಾಯಿ ಕೈಗೆ ಗಳಿಸಿ ಕೊಟ್ಟ ಪುಣ್ಯಾತರು ಅಂಥ ಪುಣ್ಯಾತ ಕೊಟ್ರ ಅಂತ ಹೇಳಿ ಮತ್ತು ಅವು ನಮ್ಮ ದನ ಉಳಿದ್ರಿ ಅದಾರನ್ರಿ ಅವ್ರ ಪುಣ್ಯಾತ್ಮರ ಅದಾರೆ ಅವ್ರ ಮೊಮ್ಮಕ್ಕಳು ಅದಾವ ಅವ್ರು ಸೇರ್ಕೊಂಡ್ರು ಹಿರಿಯಾಗ ಅವ್ರ ಮೊಮ್ಮಕ್ಕಳು ಅದಾವ ವಾಣಕೆರಿಯಾಗ ಕೆರೆ ಹೊಂಡಿ ಮ್ಯಾಗ ಬರ್ಬೇಕ್ರಿ ಗಾಡಿ ಹಿಂಗೆ ಹೊಳ್ಬೇಕು ಹಿಂಗೆ ಬಿದ್ದರೆ ಕೆರೆಯಾಗ ಅಂಥದ್ರಾಗ ಗಾಡಿ ಹೊಡ್ಕೊಂಡು ಬಾಡಿಗೆ ಗಾಡಿ ಮಾಡಿದ್ದೀವಿ ಅವ್ರಿಗೆ 10,000 ರೂಪಾಯಿ ರೊಕ್ಕ ಮುಗೀತು ನಾವು 5 ಗಾಡಿ ಒಂದು ಗಾಡಿ 2,000 ರೂಪಾಯಿ ಬಾಡಿಗೆ ಇತ್ತು ಟ್ಯಾಕ್ಟ್ರಿ ಅಂಥದ್ದು 10 ಗಾಡಿ ಈಗ 5 ಗಾಡಿ ತಂದಿದ್ವಿ ತಂದು ಹಂಗೆ ಯಾರಿಗೆ ಸಬ್ದಿಲ್ಲ ಅಂತಾರೆ ಕೊಟ್ಟಿದ್ವಿ ಅವ್ರಿಗೆ ಹಂಗೆ ರೊಕ್ಕ ತೊಗೊಳಂಗಲ್ಲ ಹಂಗೆ ತೊಗೊಂಡು ಹೋಗ್ರಿ ಒಂದು ಹೊರಿ ಬೇಡ 4 ಹೊರಿ ಒಯ್ಯಿರಿ ನೀವು ಹಾಕ್ರಿ ದನಕ್ಕೆ ಇಲ್ಲಿ ದೇವ್ರು ನಮಗೂ ಕೊಟ್ಟಾನ ನಮ್ಗೆ ಹಂಗೆ ಕೊಟ್ಟಾನ ದೇವ್ರು ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಊರಿಗೆ ಅನ್ಸ್ಬೇಕು ಇಲ್ರಿ ಇದ್ದಾಗ ಅದ್ರಾಗ ಹಂಚಿಬಿಟ್ವಿ ತಿನ್ನಲಿ ಅವರು ತಿನ್ನಲಿ ತಿಂದು ತೊಗೊಂಡು ಹೋಗ್ರಿ ಅಂತೇಳಿ ಹಂಚಿದ್ವಿ ಮತ್ತು ಹುಲ್ಲು ತೊಗೊಂಡ್ವಿ ಹಂಗೆ ದೇವ್ರು ಏನೋ ಮಾಡಿ ಅಷ್ಟು ಕಾಲಾಳ ಹಾಕಿದ್ರು